ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ನಾವು ಪ್ರತಿದಿನವೂ ಅಪ್ಪ, ತಂದೆ ಎಂದು ಕೂಗುವಾಗ ದೇವರು ಮಗನೇ ಎಂಬುದಾಗಿ ನಮಗೆ ಕರೆಯುವಂಥ ಶಬ್ದ ನಮ್ಮಲ್ಲಿ ಕೇಳಬೇಕು. ಅದು ಆಧ್ಯಾತ್ಮಿಕವಾಗಿ ದೇವರ ವಾಕ್ಯವನ್ನು ನಾವು ಸ್ವೀಕರಿಸಿದಾಗ ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆಗಳು ಬರೆದ ಪುಸ್ತಕ 89ನೇ ಅಧ್ಯಾಯ 26ನೇ ವಚನವಾಗಿದೆ. ನನಗೆ ಪಿತಾ ದೈವ ದುರ್ಗ ಉದ್ಧಾರಕ ನೀನು ಇಂತೆಂದೇ ನನ್ನನ್ನು ಬೋಧಿಸುವವನು ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳಿದೆ. ಈ ವಾಕ್ಯವು ದೇವರೊಂದಿಗೆ ನಮಗಿರುವ ಆಪ್ತ ಸಂಬಂಧವನ್ನು ತಿಳಿಸುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ದೇವರು ದೂರದಲ್ಲಿರುವವರಲ್ಲ, ನಮ್ಮೊಂದಿಗೆ ನಮ್ಮ ಪ್ರೀತಿಯ ತಂದೆ, ನಮ್ಮ ಆಶ್ರಯ ದುರ್ಗವಾಗಿದ್ದಾರೆ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸುತ್ತದೆ. ನಮ್ಮ ಉದ್ಧಾರಕರು ದೇವರೇ, ಅವರೇ ಆಗಿದ್ದಾರೆ ಎಂಬಂಥ ಜೀವನದಲ್ಲಿ ನಮ್ಮ ಎಂಥ ಕಷ್ಟಗಳು ಸಂಕಷ್ಟಗಳು ಬಂದಾಗ ಕೂಡ ದೇವರನ್ನು ತಂದೆಯೇ ಎಂದ ಕರೆಯುವವರಿಗೆ ಅವರು ರಕ್ಷಣೆ, ಧೈರ್ಯ ಮತ್ತು ಸಮಾಧಾನವನ್ನು ನೀಡುವವರಾಗಿದ್ದಾರೆ. ಇದನ್ನು ನಾವು ಪ್ರತಿದಿನವೂ ತಿಳಿದುಕೊಳ್ಳಬೇಕು. ದೇವರ ಮೇಲೆ ಸಂಪೂರ್ಣ ಭರವಸೆ ಅವರನ್ನು ನಾವು ಇಟ್ಟು ನಮ್ಮ ಪಿತಾ ಮತ್ತು ರಕ್ಷಕರಾದ ದೇವರನ್ನು ಅಂಗೀಕರಿಸಿಕೊಂಡು ಜೀವಿಸುವವರಾಗಬೇಕು ಎಂದು ನಾವು ತಿಳಿದುಕೊಳ್ಳೋಣ. ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಈ ದಿನ ನಾವು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಮುಂದೆ ಹೋಗೋಣ. ಪರಲೋಕದ ತಂದೆಯೇ, ನೀವೇ ನಮ್ಮ ದೇವರು, ನಮ್ಮ ಆಶ್ರಯ ಮತ್ತು ನಮ್ಮ ಉದ್ಧಾರಕರು ನೀವೇ. ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮ ಮೇಲೆ, ಪ್ರತಿಯೊಂದು ಜೀವಿತದಲ್ಲಿಯೂ ದೇವರೇ ನೀವೇ ನಮ್ಮೊಂದಿಗಿರಬೇಕು. ನಮ್ಮನ್ನು ಭರವಸೆಯಲ್ಲಿ ನಡೆಸಿ ಕೃಪೆಯನ್ನು ದಯಪಾಲಿಸಿರಿ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್.